ಮಾದಕ ವಸ್ತುವಿನ ಸೇವನೆಯಿಂದ ಬದುಕಿನ ಅಂತ್ಯ ಖಚಿತ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ವಿಜಯ್ ಕುಮಾರ್ ತಿಳಿಸಿದರು. ಇನ್ನು ತುರುವೇಕೆರೆ ಪೊಲೀಸ್ ಠಾಣೆ ಹಾಗೂ ವಿವಿಧ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ನಶಾಮುಕ್ತ ಮಾಸಾಚರಣೆ ನಶಾಮುಕ್ತ ತುರುವೇಕೆರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾದಕ ವಸ್ತುಗಳಾದ ಧೂಮಪಾನ, ಮದ್ಯಪಾನ, ಡ್ರಗ್ಸ್, ಚರಸ್, ಗಾಂಜಾ ಇವುಗಳ ಸೇವನೆ ಕ್ಷಣಿಕ ಸುಖವನ್ನು ನೀಡುತ್ತದೆ, ಆದರೆ ವ್ಯಕ್ತಿಯ ಅಂತ್ಯಕ್ಕೆ ಕಾರಣವಾಗುತ್ತದೆ. ಮಾದಕ ವಸ್ತುಗಳು ದೈಹಿಕ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ, ವ್ಯಕ್ತಿಯ ನರಮಂಡಲ ವ್ಯವಸ್ಥೆಯನ್ನು ಹದಗೆಡಿಸಿ ಮಾನಸಿಕ ಅಸ್ವಸ್ಥನನ್ನಾಗಿಸುತ್ತದೆ, ಅನಾರೋಗ್ಯ ಪೀಡಿತರನ್ನಾಗಿಸುತ್ತದೆ ಎಂದರು. ಇನ್ನು ದೃಶ್ಯ ಮಾಧ್ಯಮದ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಧೂಮಪಾನ, ಮದ್ಯಪಾನದ ಜಾಹೀರಾತುಗಳಿಗೆ ಮನಸೋತು ಅದರ ಸೇವನೆಗೆ ಮುಂದಾದರೆ ನಿಮ್ಮ ಬದುಕನ್ನು ದುಶ್ಚಟಗಳು ಬಲಿ ತೆಗೆದುಕೊಳ್ಳುತ್ತದೆ. ಯಾವುದೇ ಮಾದಕ ವಸ್ತುಗಳು ಮನುಷ್ಯನನ್ನು ಯಶಸ್ವಿ ನಡೆಗೆ ಕೊಂಡೊಯ್ಯುವುದಿಲ್ಲ, ಆದ್ದರಿಂದ ಮನುಷ್ಯನಿಗೆ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ. ಮಾದಕ ಸೇವಿಸುವುದರಿಂದ ಆತ ಹಾಳಾಗುವುದಲ್ಲದೆ ಆತನ ಕುಟುಂಬವನ್ನು ಬೀದಿಗೆ ಬರುವಂತೆ ಮಾಡುತ್ತಾನೆ ಹಾಗೂ ಸಮಾಜಕ್ಕೆ ಮಾರಕ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ. ದುಶ್ಚಟಗಳು ಕಾನೂನು ಬಾಹಿರ ಚಟುವಟಿಕೆಗೆ ಪ್ರೇರೇಪಿಸುತ್ತದೆ. ಮಾದಕ ವಸ್ತುಗಳು ಸೇವನೆಯಿಂದ ಉದ್ಧಾರವಾಗಿರುವ ಒಂದೇ ಒಂದು ಉದಾಹರಣೆ ಜಗತ್ತಿನಲ್ಲಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ದುಶ್ಚಟಗಳು, ಮಾದಕ ವ್ಯಸನಗಳಿಂದ ದೂರವಿರಬೇಕು. ಮಾದಕ ವ್ಯಸನಗಳಿಗೆ ತುತ್ತಾಗಿರುವ ನಿಮ್ಮ ಕುಟುಂಬದ ಪರಿಸರದ ವ್ಯಕ್ತಿಗಳಲ್ಲಿ ಅರಿವನ್ನು ಮೂಡಿಸಿ ಆರೋಗ್ಯವಂತ ಸಮಾಜದ ನಿಮ್ರಾಮೃತಗಳಾಗಬೇಕೆಂದರು. ಇನ್ನು ನಗರದ ಪ್ರದೇಶಗಳಲ್ಲಿ ಮಾತ್ರ ಹರಡಿದ್ದ ಮಾದಕ ವಸ್ತುಗಳು ಇಂದು ಹಳ್ಳಿಗಾಡಿನ ಪ್ರದೇಶಕ್ಕೂ ಹರಡಿದೆ. ಅಪ್ರಾಪ್ತ ವಯಸ್ಸಿನ ಯುವಕರು ಧೂಮಪಾನ, ಮದ್ಯಪಾನ, ಗಾಂಜಾ ಸೇವಿಸುವಂತಹ ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ಬಹಳ ನೋವಿನ ಸಂಗತಿಯಾಗಿದೆ. ಯುವ ಸಮೂಹ ದೇಶದ ಆಸ್ತಿಯಾಗಿದೆ. ಆ ಯುವ ಸಮೂಹವೇ ದುಶ್ಚಟಗಳಿಗೆ ದಾಸರಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಚಿಂತೆಗೇಡು ಮಾಡಿದೆ. ಇನ್ನು ಈ ನಿಟ್ಟಿನಲ್ಲಿ ಸರ್ಕಾರ ನಶಾಮುಕ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸರ್ಕಾರ, ಪೊಲೀಸ್ ಇಲಾಖೆ, ನಾಗರಿಕರ ಸಹಕಾರದಲ್ಲಿ ಮಾದಕ ವಸ್ತುಗಳಿಂದ ದೂರವಿರಲು ಜನರಲ್ಲಿ ಅರಿವನ್ನು ಮೂಡಿಸಲು ಎಲ್ಲೆಡೆ ಜಾಥಾ ಅಭಿಯಾನ ನಡೆಸುತ್ತದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದರೆ ಮತ್ತಷ್ಟು ಮಂದಿಗೆ ನೀವು ಅರಿವು ಮೂಡಿಸಿ ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ತುರುವೇಕೆರೆ ನಿರ್ಮಾಣ ಮಾಡಲು ಕೈ ಜೋಡಿಸುತ್ತೀರಿ ಎಂಬ ಆಶಾಭಾವನೆ ಇಲಾಖೆಯದ್ದಾಗಿದೆ. ನೀವೆಲ್ಲರೂ ಮಾದಕ ವಸ್ತುಗಳಿಗೆ ದಾಸರಾಗದೆ ದುಶ್ಚಟಗಳಿಂದ ದೂರ ಉಳಿದು ಬಿಡಿ. ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಲೋಹಿತ್ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲರು ವಿಎನ್ ನಂಜೇಗೌಡ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜುಗಳ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇನ್ನು ಸಬ್ ಇನ್ಸ್ಪೆಕ್ಟರ್ ಮೂರ್ತಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವೀಕ್ಷಕ ಸುಕಂದ, ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರು ರಾಜು ಬಾಲಕಿಯರು, ಪಪು ಕಾಲೇಜಿನ ಪ್ರಾಂಶುಪಾಲರು ಪಾಪರಾಜು, ಸರಸ್ವತಿ ಪಪು ಕಾಲೇಜಿನ ಪ್ರಾಂಶುಪಾಲರು ಗಣೇಶ್, ಉದಯ್ ಭಾರತಿ, ಪಪು ಕಾಲೇಜಿನ ಪ್ರಾಂಶುಪಾಲರು ಲೋಕನಾಥ, ಉಪನ್ಯಾಸಕರಾದ ಪಾಪಣ್ಣ, ಎಚ್.ಬಿ. ಕೋಮಲ್, ಪ್ರದೀಪ್ ಸ್ವಾಮಿ, ತ್ರಿಮೂರ್, ಸಿಬ್ಬಂದಿಗಳಾದ ಕವಿತಾ, ನಂಜು, ಡಾಕ್ಟರ್ ರಾಜು, ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ ಎಲ್ಲ ಪೊಲೀಸ್ ಸಹಯೋಗದೊಂದಿಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸಮಾಜವನ್ನ ಸ್ಥಿತಿ ಸರಿದಾರಿಗೆ ತರಲೇಬೇಕಾದ ಅದು ಇರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನಶಾಮುಕ್ತ ತುರುವೇಕೆರೆ ಅಂತಕ್ಕಂಥದ್ದು ಬಹಳ ಸೊಗಸಾಗಿ ನಾವು ಬ್ಯಾನರ್ ನೋಡ್ತಾ ಹೋಗ್ತೇವೆ. ಇಂತಹ ಒಂದು ಕಾರ್ಯಕ್ರಮದ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಪ್ರಾಂಶುಪಾಲರೇ, ನನ್ನೆಲ್ಲ ಪ್ರೀತಿಯ ಉಪನ್ಯಾಸಕ ಬಂಧುಗಳೇ, ನನ್ನೆಲ್ಲ ನಲ್ಮೆಯ ಪ್ರೀತಿಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅನ್ನುವ ಒಂದು ಹೆಸರಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ನಶೆ ಅಂದ್ರೇನು, ಅದರಿಂದ ಮುಕ್ತವಾಗದು ಅಂದ್ರೇನು, ಮಾದಕ ವಸ್ತು ಅಂದ್ರೇನು, ಡ್ರಗ್ಸ್ ಅನ್ನುವ ಒಂದು ಪದ ಅಲ್ಲಿ ನಿಮ್ಮ ಮುಂದೆ ಇದೆ. ಏನು ಎಲ್ಲವುಗಳು ಅಂತಕ್ಕಂಥದ್ದು ನಮ್ಮ ಮುಂದೆ ಬಂದು ನಿಲ್ತಕ್ಕಂಥದ್ದು. ಇವತ್ತು ದಿನ ಬೆಳಗಾದ್ರೆ ನಾವು ನೋಡ್ತೇವೆ ಪತ್ರಿಕೆಗಳಲ್ಲಿ ಹೊಟ್ಟೆ ಉಳಿದ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಆಗಿದೆ ಅಂತ ಮಾತಾಡ್ತೇವೆ. ಎಲ್ಲ ಒಂದಷ್ಟು ಕಡಲ ತೀರಗಳಲ್ಲಿ, ಗೋವಾದಂತ ಪ್ರದೇಶಗಳಲ್ಲಿ ರೇವು ಪಾರ್ಟಿಗಳು ನಡೆದಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಅಲ್ಲೊಂದಷ್ಟು ಜನ ಅಲ್ಲಿರಬಹುದು ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾವೆ, ಅದು ನಾವು ಮರೆಯುವ ಹಾಗಿಲ್ಲ. ಹಾಗಿದ್ರೂ ಕೂಡ ಆ ಇಲಾಖೆಗಳ ಜೊತೆನಲ್ಲಿ ಈ ಶಾಲಾ ಕಾಲೇಜುಗಳು ಜೊತೆಗೂಡಿದಾಗ ಈ ಸಮಾಜದಾಗಿರ್ತಕ್ಕಂಥ ಈ ಮಾದಕ ವಸ್ತು ಅಥವಾ ನಶೆಮುಕ್ತ ಭಾರತವನ್ನ, ನಶೆಮುಕ್ತ ಕರ್ನಾಟಕವನ್ನ
ನಶೆಮುಕ್ತ ತುಮಕೂರನ್ನ, ನಶೆಮುಕ್ತ ತುರುವೇಕೆರೆಯನ್ನ ಮಾಡೋದ್ರಲ್ಲಿ ನಾವು ಪ್ರಮುಖವಾದ ಪಾತ್ರವನ್ನ ಶಾಲಾ ಕಾಲೇಜುಗಳು ವಹಿಸ್ತವೆ ಅಂತಕ್ಕಂಥದ್ದನ್ನ ನೋಡ್ತಾ ಇಂದು ಮಾರಾಗಿದೆ. ಇಲ್ಲಿ ನಶೆ ಅಂದ್ರೆ ಅಮಲನ್ನ ಬರೆಸ್ತಕ್ಕಂಥದ್ದು. ನಶೆ ಮೀನ್ಸ್ ಅಲ್ಲಿ ನಿಮಗೆಲ್ಲ ಚಿತ್ರಗಳನ್ನು ಹಾಕಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ಮಾದಕ ವಸ್ತುಗಳು ಅಂತ ನಮ್ಮ ಆಗಲೇ ಸ್ವಾಗತ ಮಾಡುವಾಗ ಸರ್ ಹೇಳಿದ್ರು. ಯಾವ್ಯಾವ ಮಾದಕ ವಸ್ತುಗಳು ಅಂದ್ರೆ ಬ್ರೌನ್ ಶುಗರ್ ಇದೆ, ಎರಾಯಿನ್ ಇದೆ, ಬಾಂಗ್ ಇದೆ, ಕೊಕೈನ್ ಇದೆ, ಗಾಂಜಾ ಇದೆ, ಮರಿಜುವಾನ ಇದೆ, ಚರಸ್ ಇದೆ, ಆಲ್ಕೋಹಾಲ್ ಇದೆ, LSD ಇದೆ, ಅಫೀಮ್ ಇದೆ. ಇವುಗಳೆಲ್ಲ ಇಂದು ಬೀದಿಗಳಲ್ಲಿ ಓಡಾಡ್ತಕ್ಕಂಥ ಹುಡುಗರು ಕೂಡ ತಿಳ್ಕೊಂಡಿದ್ದಾರೆ ಎನ್ನುವ ಸ್ಥಿತಿ ಇದೆಯಲ್ಲ, ಇದು ನಮ್ಮ ಸಮಾಜವನ್ನ, ನಮ್ಮ ನಾಗರಿಕ ಸಮಾಜವನ್ನ ತಲೆ ತಗ್ಗಿಸುವಂತಹ ಸ್ಥಿತಿಗೆ ನಮ್ಮನ್ನ ತಳ್ಳಿದೆ. ಕಾರಣ ಇಷ್ಟೇ, ಇಲ್ಲಿ ಜೀವನ ಅಂತಕ್ಕಂಥದ್ದು ಬಹಳ ಸುಂದರವಾದ ತೋಟ. ಆ ಜೀವನವನ್ನು ಒಂದೊಮ್ಮೆ ನಾವು ಹಾಳು ಮಾಡ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿ ನಾವು ಅದನ್ನ ಯಾವ ಹಂತಕ್ಕೆ ತಲುಪ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಏನು ಪದವಿ ಪೂರ್ವ ಶಿಕ್ಷಣ ಹಂತದಿಂದ ನೀವು ಉನ್ನತ ಶಿಕ್ಷಣಕ್ಕೆ ನಗರಗಳ ಕಡೆಗೆ ಮತ್ತೊಂದು ಪ್ರದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು, ಹೊಸ ಪರಿಚಯ, ಅನೇಕ ಜನ ಸ್ನೇಹಿತರಾಗ್ತಾರೆ, ಒಳ್ಳೆಯ ಸ್ನೇಹವನ್ನು ಬೆಳೆಸ್ಕೊಳ್ತೀರಾ. ತದನಂತರದಲ್ಲಿ ನಾವು ಪತ್ರಿಕೆಗಳಲ್ಲಿ ಮತ್ತು ನಮ್ಮ ಪೊಲೀಸ್ ಇಲಾಖೆನಂತೂ ಆ ನಿಟ್ಟಿನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಬಿಡಿ. ಇಲ್ಲಿ ನೋಡಿದಾಗ ಎಲ್ಲೋ ಇದ್ದಂಥ ಒಬ್ಬ ಮಗ ಒಂದು ಕೋಣೆಯಲ್ಲಿ ಹ್ಯಾಂಗ್ ಆಗಿ ಮಾಡ್ಕೊಂಡಿದ್ದಾನೆ, ನೇಣಿಗೆ ಶರಣಾಗಿದ್ದಾನೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.